ನನ್ನ ಫಸ್ಟು ಚಪ್ಪಲಿ ತೆಗಿ ಫೋಟೋ. ನಾನು ಪ್ರತಿ ಸತಿ ಮಾರ್ಕೆಟಿಗೆ ಬರ್ಬೇಕಾದ್ರೆ ಶೂಸ್ ಹಾಕೊಂಡ್ಬರ್ತಾಯಿದ್ದೆ. ಶೂಸು ದೊಡ್ಡದು ಹಾಕೊಂಡ್ಬರ್ತಿದ್ದೆ, ಯಾಕೆಂದರೆ ಅಷ್ಟು ಗಲೀಜು ಇರ್ತಿತ್ತು. ಶೂಸ್ ಗಲೀಜಾದರೂ ಪರವಾಗಿಲ್ಲ, ಕಾಲು ಕ್ಲೀನ್ ಆಗಿರಲಿ ಅಂತ. ಇವತ್ತು ನನ್ನ ಹೆಂಡತಿ ಕೇಳಲು ಹೊಡ್ಬೇಕಾರೆ, ಏನ್ರಿ ಚಪ್ಪಲಿ ಹಾಕೊಂಡ್ಬರ್ತೀರಾ ಗ್ಯಾರಂಟಿನಾ ಅಂತ. ಹೂ ಕಣೆ, ಬೆಂಗಳೂರವ್ರು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ, ಅದರಿಂದ ಚಪ್ಪಲಿ ನಡೆಯುತ್ತೆ ಬಾಪ ಧೈರ್ಯವಾಗಿ ಅಂತ ಚಪ್ಪಲಿ ಹಾಕೊಂಬಂದೆ. ಎರಡನೇದು, ಎಲ್ಲೂ ವಾಸನೆ ಬರ್ತಾಯಿಲ್ಲ, ಥ್ಯಾಂಕ್ಸ್ ಫಾರ್ ಇಟ್. ದಿವಸ ಹೆಂಗಸರು ಒಳಗಡೆ ಬರ್ಬೇಕಾದ್ರೆ ಯೋಚನೆ ಮಾಡಬೇಕಿತ್ತು, ಅಷ್ಟು ವಾಸನೆ ಇತ್ತು. ಈಗ ವಾಸನೆ ಇಲ್ಲ. ಆಮೇಲಿಂದ ಒಳಗಡೆ ಬರ್ಬೇಕಾದ್ರೆ ಏನಿಲ್ಲ ಅಂದರೂ 10ರಿಂದ 12 ನಿಮಿಷ ಆಗ್ತಾಯಿತ್ತು, ಯಾಕೆಂದರೆ ಡೆಡಿಕೇಟೆಡ್ ರೋಡ್ ಇರಲಿಲ್ಲ. ಎಲ್ಲರ ಹತ್ರ ಬೈಸ್ಕೊಂಡು ಅಥವಾ ಗಾಡಿ ಟಚ್ ಮಾಡಿಕೊಂಡು ಬರಬೇಕಾಗಿತ್ತು. ಇವತ್ತು ಆ ತಲೆನೋವಿಲ್ಲ, ಸೊ ಕ್ಲೀನಾಗಿ ಡ್ರೈವ್ ಮಾಡ್ಬೋದು. ಒಳಗಡೆ ಬಂದಮೇಲೆ ಯಾರು ಇರ್ತಿದ್ರು ಯಾರು ಇರ್ತಾ ಇರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಇರೋರ ಹತ್ರ ಎಲ್ಲ ಅಲ್ಲಿ ಕತ್ತಲ್ ಟ್ಯಾಗ್ ಇದೆ, ಸೊ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾರಿಂದ ಬರ್ತಾ ಇರೋದು ಅಂತ. ಒಳಗಡೆ ಎಂಟ್ರ್ ಆಗ್ತಿರ್ಬೇಕಾದ್ರೆ ಪೂರ್ತಿ ಲೈಟಿಂಗ್ ಆಗಿದೆ, ಸೊ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ, ಗಾಡಿ ಗ್ರಿಡ್ ನಂಬರ್ ಏನೋ ಕ್ಲೀನಾಗಿ ಗೊತ್ತಾಗುತ್ತೆ ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಂತ. ಆಮೇಲಿಂದ ದುಡ್ಡು ಅಷ್ಟೇ ಕ್ಲೀನಾಗಿ ನಮಗೆ ಟಿಕೆಟ್ ಕೊಡ್ತಾರೆ, ಆ ಟಿಕೆಟಿಂದ ತೊಗೊಂಡು ಹೋಗ್ತೀವಿ. ಲೈಟಿಂಗ್ ತುಂಬ ಚೆನ್ನಾಗಿದೆ. ಓವರಾಲ್ ಹೇಳಬೇಕು ಅಂದರೆ ಪ್ರತಿಯೊಂದು ಕಡೆಯೂ ಇದೇ ಥರ ಪಾರ್ಕಿಂಗ್ ಮಾಡಿ ರೋಡ್ ಕ್ಲಿಯರ್ ಮಾಡಿಬಿಟ್ರೆ ಐ ಥಿಂಕ್ ವಿ ಆರ್ ಮೋರ್ ಥ್ಯಾಂಕ್ಫುಲ್ ಫಾರ್ ಯು. ವಾಟ್ ಎವರ್ ಇಟ್ ಹಸ್ ಬಿನ್ ಡನ್, ಥ್ಯಾಂಕ್ಸ್ ಫಾರ್ ಗ್ರೇಟರ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಆದರೆ ಇವಾಗ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಇಷ್ಟು ಹೆಲ್ಪ್ ಮಾಡಿದ್ದಕ್ಕೆ. ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು.